ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೂನ್ 14 ಮತ್ತು 15ನೇ ತಾರೀಕಿನಂದು ಸೋಮಾವತಿ ಅಮಾವಾಸ್ಯೆ ಇದೆ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಗ್ರಹಗಳ ಸಂಚಾರದಿಂದ ವೃಷಭ ರಾಶಿಯವರ ಒಂದು ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ನಿಮ್ಮ ರಾಶಿಯಲ್ಲಿ ಇರುವಂಥ ಗುರುವಿನ ಒಂದು ಶುಭ ದೃಷ್ಟಿಯಿಂದ ನಿಮ್ಮ ಗೌರವ ಹೆಚ್ಚಿಸುವಂಥದ್ದು, ಕಠಿಣ ಸವಾಲುಗಳನ್ನು ನೀವು ಸುಲಭವಾಗಿ ಮುಗಿಸಿ ಮೇಲಧಿಕಾರಿಗಳಿಂದ ನೀವು ಒಂದು ಪ್ರಶಂಸೆಗಳನ್ನು ತೆಗೆದುಕೊಳ್ಳುತ್ತೀರಿ. ದೀರ್ಘಕಾಲದಿಂದ ಒಂದು ಕೆಲಸ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ಸಮಯದಿಂದ ನಿಮಗೆ ಸಂಪೂರ್ಣವಾಗಿ ನೀವು ಇಷ್ಟಪಡುವಂಥ ಒಂದು ಕೆಲಸ ಕಾರ್ಯಗಳು ಸಿಗುವಂಥ ಲಕ್ಷಣಗಳಿವೆ. ಇನ್ನು ಒಂದು ಆರ್ಥಿಕದ ಪರಿಸ್ಥಿತಿ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, 10ನೇ ಮನೆಯಲ್ಲಿ ಶನಿ ಹಾಗೂ ಲಗ್ನದಲ್ಲಿ ಗುರುವಿನ ಸ್ಥಾನ ಇರೋದ್ರಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಒಂದು ಧನ ಲಾಭ, ಲಕ್ಷ್ಮಿ ಪ್ರಾಪ್ತಿ ಆಗುವಂಥದ್ದು, ದೀರ್ಘಕಾಲದಿಂದ ಕಾಡುತ್ತಿರತಕ್ಕಂಥ ಸಾಲದ ಹೊರೆಗಳು ದೂರವಾಗುವಂಥದ್ದು, ಸಿಲುಕಿಕೊಂಡಿರ್ತಕ್ಕಂಥ ಹಣ ಆಗಲಿ ಬಾಕಿ ಆಗಲಿ ಎಲ್ಲದೂ ಕೂಡ ವಸೂಲಿ ಆಗುವಂಥದ್ದು. ಇನ್ನು ಒಂದು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮಗೆ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಭಾರಿ ಲಾಭವನ್ನು ಕಂಡು ಬರ್ತಾ ಇದೆ. ಹೊಸ ಉದ್ಯೋಗ ಪ್ರಾರಂಭಿಸಲು ಅಮಾವಾಸ್ಯೆಯ ನಂತರ ನಿಮಗೆ ಸೂಕ್ತವಾಗಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಪರ್ಧಿಗಳು ನಿಮ್ಮ ಬೆಳವಣಿಗೆಗಳನ್ನು ನೋಡಿ ಹಿಂದೇಟು ಹಾಕುತ್ತಾರೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಕುಟುಂಬದಲ್ಲಿ ಒಂದು ಸೌಹಾರ್ದತೆ ಇರಲಿದೆ. ದಂಪತಿಗಳ ನಡುವೆ ಇರತಕ್ಕಂಥ ಹಳೆ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗುವಂತ ಸಾಧ್ಯತೆಗಳು ಬಹಳ ಇದೆ. ಮನೆಯಲ್ಲಿ ಸಂತಾನ ಭಾಗ್ಯಕ್ಕಾಗಿ ಯಾರೆಲ್ಲ ಒಂದು ಪ್ರಯತ್ನಿಸಿ ಕಾಯ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಶುಭ ಸುದ್ದಿ ಕೇಳುವಂತ ಸ್ಥಾನ ಇದೆ. ಇನ್ನು ಮೇನ್ ಆಗಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಲಗ್ನದಲ್ಲಿ ಗುರುವಿನ ಸ್ಥಾನ ಇರೋದ್ರಿಂದ ನಿಮ್ಮ ಒಂದು ತೂಕ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಆಹಾರ ಪದ್ಧತಿ ಹಾಗೂ ನಿಯಮಿತ ವ್ಯಾಯಾಮದ ಕಡೆಗೆ ನಿಮ್ಮ ಗಮನ ಇರಲಿ. ಗ್ರಹಗಳ ಒಂದು ಶುಭ ಫಲಗಳನ್ನು ಹೆಚ್ಚು ಮಾಡಿಕೊಳ್ಳಲು ನಾನು ಹೇಳುವಂಥ ಈ ಒಂದು ನಿಯಮವನ್ನು ಮಾಡಿ. ಈ ಒಂದು ವೃಷಭ ರಾಶಿಯವರ ಒಂದು ರಾಶಿಯಾಧಿಪತಿ ಶುಕ್ರ ಆಗಿರ್ತಕ್ಕಂಥ ಕಾರಣದಿಂದ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿ ಸನ್ನಿಧಿಗೆ ಬಿಳಿ ಒಂದು ಸಿಹಿ ಪದಾರ್ಥವನ್ನು ದಾನವಾಗಿ ಕೊಡಿ. ಪ್ರತಿದಿನ ಓಂ ಗುರಸ್ಪತಿಯೇ ನಮಃ ಎನ್ನುವ ಮಂತ್ರವನ್ನು 11 ಬಾರಿ ಜಪಿಸಿ. ಬುಧವಾರ ಆಗಲಿ ಇಲ್ಲ ಶುಕ್ರವಾರ ಆಗಲಿ ಹಸಿ ಹುಲ್ಲು ಅಥವಾ ನೆನೆಸಿಟ್ಟ ಕಡಲೆಗಳನ್ನು ಗೋಗೆ ದಾನ ಮಾಡಿ. ಈ ಒಂದು ಅಮಾವಾಸ್ಯೆಯ ನಂತರ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ 2, 6 ಮತ್ತು 7. ಇದಾಗಿತ್ತು ವೃಷಭ ರಾಶಿಯವರ ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ಬರುವಂತ ಒಂದು ಭವಿಷ್ಯ. ನಿಮ್ದು ಕೂಡ ವೃಷಭ ರಾಶಿ ಆಗಿದ್ದರೆ ಓಂ ಮಹಾಲಕ್ಷ್ಮಿ ದೇವಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮಾನಸಿಕ ಒತ್ತಡ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಯಾವುದೇ ಇರಲಿ, ನೇರವಾಗಿ ನಮ್ಮನ್ನು ಬಂದು ಭೇಟಿ ಮಾಡಿ. ಸಾಧ್ಯವಾದಲ್ಲಿ ಕೆಳಗೆ ಕಾಣುವ ನಂಬರ್ಗೆ ಸಂಪರ್ಕಿಸಿ, ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.